ಹಲೋ ನಮಸ್ತೆ. ಡಿವೈನ್ ಲೈಟ್ ಟಾರಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ರೆಡ್ ಮೂನ್ ಲೂನರ್ ಎಕ್ಲಿಪ್ಸ್. ಈ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆನ ತರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಬಾಟಮ್ ಆಫ್ ದ ಡೆಕ್ ಜಡ್ಜ್ಮೆಂಟ್. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಡಿವೈನ್ ಕಡೆಯಿಂದ ಹೀಲಿಂಗ್ ನಡೀತಾ ಇದೆ. ನೋಡಿ, ಲೂನರ್ ಎಕ್ಲಿಪ್ಸ್ ಚಂದ್ರಗ್ರಹಣ ಬಗ್ಗೆ ಇದು ಮಾಡಿದೆ. ಇಲ್ಲಿ ಚಂದ್ರ ಬಂದಿದ್ದಾರೆ. ನೈಟ್ ಆಫ್ ಕಪ್ಸ್. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ನ ನಿಮಗೆ ಹೆಚ್ಚು ಮನಸ್ಸು ಸೆಳೆಯುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ಈ ಸ್ಟೋನ್ ಬೇಕಾದರೆ ನೋಡಿ ನೀವು ಸೆಲೆಕ್ಟ್ ಮಾಡ್ಬೋದು. ಇದು ರೋಸ್ ಕ್ವಾರ್ಟ್ಸ್, ಇದು ಬ್ರಿಕ್ ರೆಡ್ ಸ್ಟೋನ್. ರೀಡಿಂಗ್ನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಈ ಬ್ರಿಕ್ ರೆಡ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. ಏಟ್ ಆಫ್ ಕಪ್ಸ್, ಸೆವೆನ್ ಆಫ್ ಸಾರ್ಟ್ಸ್, 5 of Pentacles, Nine of Wands, 10 of Swords, ದ ಎಂಪ್ರೆಸ್. ಈ ಲೂನರ್ ಎಕ್ಲಿಪ್ಸ್ ನಿಮ್ಮ ಜೀವನದಲ್ಲಿ ಏನು ನಿಮಗೆ ಆರ್ಥಿಕ ಸಮಸ್ಯೆ ಇತ್ತು ಅದು ನಿಮಗೆ ಒಂದು ಸಮೃದ್ಧಿ ಫಲ ನೋಡಿ ಇಲ್ಲಿ ಅದು ಹೀಲಿಂಗ್ ಆಗ್ತಾ ಇದೆ. ಇವರು ವೈಟ್ ಗೌನ್ ಹಾಕೊಂಡಿದ್ದಾರೆ. ಇಲ್ಲಿ ಎಲ್ಲ ದಾಳಿಂಬೆ ಹಣ್ಣಿದೆ, ಅಂದರೆ ಹೆಚ್ಚು ರಿಚ್ನೆಸ್ ದಾಳಿಂಬೆ ಹಣ್ಣಲ್ಲಿ. ಆ ಒಂದು ಶಕ್ತಿ ಏನಂತ ಅಂದರೆ, ಇವಾಗ ನಮ್ಮ ಬಾಡಿನಲ್ಲಿ ಹೇಗೆ ಐರನ್ ಹೆಚ್ಚು ಇದ್ರೆ ಎಷ್ಟು ನಮಗೆ ಆರೋಗ್ಯವಾಗಿರ್ತೀವಿ, ಅದೇನಾದ್ರು ಕಡಿಮೆ ಆದರೆ ಈ ಎಲ್ಲ ಥರ ಕಾಯಿಲೆನೂ ಅಟ್ಯಾಕ್ ಆಗುತ್ತೆ. ಅನಿಮಿಕ್ ಆದರೆ ಆ ಥರ ನಿಮ್ಮಲ್ಲಿ ಆ ಏನು ನ್ಯೂನ್ಯತೆ ಇತ್ತು ಅದೆಲ್ಲ ಹೀಲ್ ಆಗ್ತಾ ಇದೆ. ಅದರಲ್ಲಿ ಒಂದು ಸಮೃದ್ಧಿತನ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನಿಮಗೆ ಏನು ಪೇಯ್ನ್ ಆಗಿತ್ತು ನೋಡಿ ಇಲ್ಲಿ 10 of Swords, ಎಷ್ಟು ಬ್ಯಾಕ್ ಸ್ಟ್ಯಾಬಿಂಗ್ ಮತ್ತು ಎಷ್ಟು ನೋವು ಆಗಿತ್ತು ನಿಮಗೆ, ದುಃಖ ಆಗಿತ್ತು, ಎಷ್ಟು ನೆಗೆಟಿವಿಟಿ ಇತ್ತು, ಅದೆಲ್ಲನೂ ನಿಮಗೆ ಕಳೆದೋಗಿ ನಿಮ್ಮಲ್ಲಿ ಹೀಲಿಂಗ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಸ್ಟ್ರಗಲ್ಗೆ, ಆ ಜಂಜಾಟಕ್ಕೆ, ಅದಕ್ಕೆಲ್ಲ ಒಂದು ಅಧ್ಯಾಯ ಮುಗಿದು ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀರಾ. ನೋಡಿ, ಲೂನರ್ ಎಕ್ಲಿಪ್ಸಲ್ಲಿ ರೆಡ್ ಮೂನ್ ಲೂನರ್ ಎಕ್ಲಿಪ್ಸ್ ಅಲ್ವಾ. ನೋಡಿ ಇಲ್ಲಿ ರೆಡ್ ಕಲರ್ ಕೋಟ್ ಹಾಕೊಂಡಿದ್ದಾರೆ.
ಇಲ್ಲಿ ಚಂದ್ರ ಇದ್ದಾರೆ. ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀರಾ ನೀವು, ಒಂದು ಹೊಸ ಹಾದಿ. ಆ ಏನು ನಿಮ್ಮ ದುಃಖ, ಈ ಸ್ಟ್ರಗಲ್ಲು, ಈ ಚಿಂತೆ ಎಲ್ಲಾನು ನೀವು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಅದು ಶೈನ್ ಆಗುತ್ತೆ. ಅದರಲ್ಲೊಂದು ನಿಮಗೆ ಒಂದು ಬೆಳಕು, ಒಂದು ಪವರ್ ನಿಮಗೆ ಸಿಗ್ತಾ ಇದೆ. ಅದರಲ್ಲಿ ನೀವು ಈ ಹಣಕಾಸಿನಲ್ಲಾಗ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ಬಾಂಧವ್ಯಗಳಲ್ಲಾಗಿರ್ಬೋದು, ಯಾವುದೇ ರೀತಿಯ ಎಲ್ಲ ರೀತಿಯ ಒಂದು ಬದಲಾವಣೆ ಲೂನರ್ ಎಕ್ಲಿಪ್ಸ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಹಣಕಾಸಿನಲ್ಲಿ ಸಮೃದ್ಧಿ, ನಿಮ್ಮ ಬುದ್ಧಿ ಜ್ಞಾನದಲ್ಲಿ ಒಂದು ಸಮೃದ್ಧಿ, ನಿಮ್ಗೊಂದು ಅರಿವು ಬರ್ತಾ ಇದೆ. ಸುಮ್ಮನೆ ಹಿಂಗೆ ಜಂಜಾಟ ಅದು ಇದು, ಅದನ್ನೆಲ್ಲ ನಾನು ಹೇಗೆ ಕಳ್ಕೊಂಡು ಮುಂದೆ ನಡೆಯೋದು, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋ ಒಂದು ಅರಿವು, ಆ ಜ್ಞಾನದಲ್ಲಿ ನೀವು ಸ್ಟಾರ್ ಆಗ್ತಾ ಇದ್ದೀರಾ, ಕ್ವೀನ್ ಆಗ್ತಾ ಇದ್ದೀರಾ, ಕಿಂಗ್ ಆಗ್ತಾ ಇದ್ದೀರಾ. ಅದರಲ್ಲಿ ನೀವು ಇನ್ನು ಮುಂದೆ ನೋಡಿ, ಇದು ಯಾರೆಲ್ಲ ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆಲ್ಲ ಹೀಲಿಂಗ್ ನಡೀತಾ ಇದೆ. ನಿಮಗೆ ಒಳ್ಳೊಳ್ಳೆ ಅವಕಾಶಗಳು, ನೀವು ಮಾಡೋ ಒಂದು ಸ್ಟ್ರಗಲ್ಗೆ ನಿಮಗೆ ಏನು ಸಿಗಬೇಕು, ಆ ಪ್ರಶಸ್ತಿ, ಆ ಕಿರೀಟನ ಡಿವೈನ್ ನಿಮಗೆ ತರ್ತಾ ಇದ್ದಾರೆ ನೋಡಿ, ಹೀಲಿಂಗ್ ನಡೀತಾ ಇದ್ದಾರೆ. ನೋಡಿ ಅವಕಾಶಗಳು. ಇನ್ನು ಮುಂದೆ ನೀವು ಈ ಥರ ಎನರ್ಜಿಲಿರಲ್ಲ ನೀವು. ಒಂದು ದಾರಿನ ನೀವು ಕಂಡ್ಕೊಳ್ತೀರ, ಒಂದು ಹೊಸ ಹೆಜ್ಜೆನ ಮುಂದಾಗ್ತೀರ, ಆ ಗ್ರೋತ್ ಕಡೆ ನೀವು ಮುಂದಾಗ್ತೀರಾ. ನೋಡಿ ಇಲ್ಲಿ 10 ಆಫ್ ಪೆಂಟಿಕಲ್ಸ್. ನಿಮಗೆ ಏನು ಹಣದ ಕೊರತೆ ಇತ್ತು ಅದರಲ್ಲಿ ನಿಮಗೆ ಇನ್ಫಿನಿಟಿ ಬರ್ತಾ ಇದೆ. ಏನು ಜಗಲ್ ಮಾಡ್ತಿದ್ರಿ ಅದಕ್ಕೆ ನಿಮಗೆ ಬ್ಯಾಲೆನ್ಸ್ ತರ್ತಾ ಇದೆ. ನಿಮಗೆ ಒಂದು ಸಹಾಯ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗ್ತಾ ಇದೆ ನೋಡಿ, ಎಲ್ಲ ಥರ ಸಮೃದ್ಧಿ. ನಿಮ್ಮ ಹೊರಗಡೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರ ಬಳಗದಲ್ಲಿ, ಎಲ್ಲ ಕಡೆನೂ ನಿಮಗೆ ಒಂದು ಸಂತೋಷ, ಸಮೃದ್ಧಿ, ಯಾವ ಕೊರತೆನೂ ಇಲ್ಲ ಇದರಲ್ಲಿ. ಇಲ್ಲೂ 10 ಇದೆ ನೋಡಿ, ಇಲ್ಲೂ 10 ಇದೆ. ಇಲ್ಲೂ 10 ಇದೆ. ಅಂದರೆ ನಿಮ್ಮ ಕಷ್ಟ ಮುಗಿದು ಆ ಖುಷಿ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಷ್ಟು ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಎಲ್ಲ ಕಡೆಯಿಂದನೂ, ಈ 4 ಮೂಲೆ ಅಂತಾರಲ್ಲ, ಆ 4 ಮೂಲೆಯಿಂದನೂ ನಿಮಗೆ ಒಂದು ಸಮೃದ್ಧಿ, ಸಂತೋಷ, ನಿಮ್ಮ ಮಕ್ಕಳ ಕಡೆಯಿಂದ ಇರ್ಬೋದು, ನಿಮ್ಮ ಸ್ನೇಹಿತರ ಕಡೆಯಿಂದ ಇರ್ಬೋದು, ನಿಮ್ಮ ಫ್ಯಾಮಿಲಿಲಿರ್ಬೋದು, ಎಲ್ಲ ಕಡೆಯಿಂದನೂ, ಫ್ಯಾಕ್ಟ್ರಿ ಅಥವಾ ಆಫೀಸ್ ಏನಾರು, ನೀವು ವರ್ಕ್ ಮಾಡೋ ಪ್ಲೇಸಿಂದ ಎಲ್ಲ ಕಡೆಯಿಂದ ನಿಮಗೆ ಸಮೃದ್ಧಿ, ಸಂತೋಷ, ಎಲ್ಲನೂ ಹೀಲಿಂಗ್ ಆಗ್ತಾ ಇದೆ. ನಿಮ್ಮ ಆರೋಗ್ಯ ಸಮಸ್ಯೆ ಪ್ರತಿಯೊಂದು ನಿಮಗೆ ಒಂದು ಸಮೃದ್ಧಿ ಸಿಗ್ತಾ ಇದೆ. ಏನು ಇಷ್ಟು ದಿನ ನೀವು ಒಂದು ಬೌಂಡ್ರಿ ಹಾಕೊಂಡು ಒಂದು ಬೌಂಡ್ರಿಲೇ ನೀವು ನಿಮ್ಮ ಜೀವನ ನಡೆಸ್ತಾ ಇದ್ರಿ, ಅದರಿಂದ ನೀವು ಹೊರಬರ್ತಾ ಇದ್ದೀರಾ. ನಿಮ್ಮ ಹೆಜ್ಜೆ ಒಂದು ಮುಂದೆ ಆಗ್ತಾ ಇದ್ದೀರಾ. ಏನಂದರೆ ಹಿಂಗೆ ಇದ್ರೆ ನಾನು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ, ಒಂದು ಹೆಜ್ಜೆ ಮುಂದೆ ಹೋಗೋಣ. ಈ ಲೂನರ್ ಎಕ್ಲಿಪ್ಸ್ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ನಿಮ್ಮಲ್ಲಿ ಒಂದು ಜಾಗೃತಿ, ಒಂದು ತಾಯ್ತನದ ಒಂದು ಎನರ್ಜಿ ನಿಮ್ಮಲ್ಲಿ ಜಾಗೃತ ಆಗ್ತಾ ಇದೆ.
ಅದು ನಿಮ್ಮಲ್ಲಿ ಹೆಚ್ಚು ಪ್ರಜ್ವಲಿಸುತ್ತೆ. ಇನ್ನು ಮುಂದೆ ನಿಮ್ಮಲ್ಲಿ ಎಲ್ಲ ಕಡೆಯಿಂದನೂ ನಿಮಗೆ ಆ ಜ್ಞಾನ ಸಿಗ್ತಾ ಇದೆ. ಆ ಜ್ಞಾನದಿಂದ ನೀವು ಮುನ್ನಡಿತೀರಾ. ನೋಡಿ, ಇಲ್ಲೂ ಅಷ್ಟೇ ಒಂದು ಸ್ಟೆಪ್ ಮುಂದೆ ಹಾಕಿದ್ದಾರೆ, ಇಲ್ಲೂ ಮುಂದೆ ಆಗ್ತಾ ಇದ್ದಾರೆ. ಹಂಗೆ ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಆಗ್ತಾ ಇದ್ದೀರಾ. ಅಂದರೆ ನೀವು ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀರಾ. ಈ ಸ್ಟ್ರಕ್ ಎನರ್ಜಿ ಇಲ್ಲೇ ನಿಂತು ಬಿಟ್ಟಿದ್ದೀರಲ್ವ ನೋಡಿ. ಇನ್ನು ಮುಂದೆ ನೀವು ಈಗ ನಿಂತ್ಕೊಳ್ಳಲ್ಲ, ಆ ಮೂಮೆಂಟ್ ಇರುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ದ ಸ್ಟಾರ್ ಕಾರ್ಡ್ ಬಂದಿದೆ. ಅಂದರೆ ನೀವು ನೋಡಿ, ನಿಮಗೆ ಹೀಲಿಂಗ್ ನಡೀತಾ ಇದೆ ಅನ್ನೋದನ್ನ ನೀವು ನಂಬಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಂಬಿಕೆ ಇರಲಿ, ಹೀಲಿಂಗ್ ನಡೀತಾ ಇದೆ ನಿಮಗೆ. ನೋಡಿ, ಇಲ್ಲಿ ಸ್ಟಾರ್ ಥರ ಮಿನುಗ್ತೀರಾ ನೀವು. ದ ಸ್ಟಾರ್ ಕಾರ್ಡ್, ನೀವು ಸ್ಟಾರ್ ಆಗ್ತಾ ಇದೆ. ನೋಡಿ, ಇಲ್ಲೂ ಸ್ಟಾರ್ ಇದೆ. ನಿಮ್ಮ ಜ್ಞಾನ ಸ್ಟಾರ್ ಥರ ಮಿನುಗುತ್ತೆ. ಇನ್ನು ಹೊಸ ಬದಲಾವಣೆ, ಹೀಲಿಂಗ್ ನಡೀತಾ ಇದೆ ನಿಮಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರತಿ ಮುಂಜಾನೆನೂ ನಿಮಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಆಗಿರಲಿ ಇನ್ನು ಮುಂದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಲೂನರ್ ಎಕ್ಲಿಪ್ಸ್, ರೆಡ್ ಮೂನ್ ಲೂನರ್ ಎಕ್ಲಿಪ್ಸ್, ಇದರಲ್ಲಿ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡೋ ಹಂಗಿದ್ರೆ ನೀವು ಮಿರರ್ ಮುಂದೆ ನಿಂತ್ಕೊಂಡು ಒಂದು ಕ್ಯಾಂಡಲ್ ಅಂಟಿಸಿ ಅಥವಾ ದೀಪ ಅಂಟಿಸ್ಕೊಂಡು ನೀವು ನಿಮ್ಮ ಏನು ಮ್ಯಾನಿಫೆಸ್ಟೇಷನ್, ನಿಮ್ದು ಏನು ಮಾಡಬೇಕು, ನಿಮ್ಗೇನು ನನಗಿದು ಬೇಕು ಅನಿಸುತ್ತೆ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದು ಈಡೇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆರ್ಕೆಂಜಲ್ ಯೂರಿಯಲ್, ಬಿಕಮ್ ಅ ಪೀಸ್ ಅಂಬಾಸಿಡರ್. ಇವರು ಪೀಸ್ಗೆ ಅಂಬಾಸಿಡರ್ ಆಗಿದ್ದಾರೆ, ಅಂದರೆ ರಾಯಭಾರಿಯಾಗಿದ್ದಾರೆ ಪೀಸ್ಗೆ. ಅಂದರೆ ನಿಮಗೆ ಈ ಲೂನರ್ ಎಕ್ಲಿಪ್ಸ್ ನಿಮ್ಮ ಜೀವನದಲ್ಲಿ ಮನಃಶಾಂತಿ ತರ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನೆಲ್ಲ ನಿಮಗೆ ಒಂದು ಸ್ಟ್ರಗಲ್ ಪಡ್ತಿದ್ರಿ, ಅದೆಲ್ಲ, ಈ ನೋವು ಎಲ್ಲ ಹೋಗಿ ನಿಮ್ಮಲ್ಲಿ ಒಂದು ಪೀಸ್ ಬರ್ತಿದೆ, ಸಮೃದ್ಧಿತನ, ಒಂದು ತಾಯಿ ಎನರ್ಜಿ, ಒಂದು ಫೆಮಿನನ್ ಎನರ್ಜಿ ನಿಮ್ಮಲ್ಲಿ ಬರ್ತಾ ಇದೆ. ಪ್ರತಿ ದಿನನೂ ನಿಮಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಅನ್ನೋದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಅನ್ನೋದನ್ನ ಆ ಎಡೆಗೆ ನೀವು ಮುನ್ನುಗ್ತಾ ಇದ್ದೀರಾ. ಹೀಗೆ ನಿಂತ್ಕೊಂಡೆ ಒಂದು ಸ್ಟ್ರಕ್ ಎನರ್ಜಿಲಿ ನೀವಿರಲ್ಲ, ಒಂದು ಬೌಂಡ್ರಿ ಹಾಕೊಂಡು ಬದುಕಲ್ಲ ಇನ್ನು ಮುಂದೆ. ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಲೈಫ್ ಸ್ಟೈಲ್ ಆಗಲಿ ತುಂಬಾ ಬದಲಾಗುತ್ತೆ. ನೋಡಿ, ಇವರೆಷ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಮಿರರ್ ಮುಂದೆ ನಿಂತಿದ್ದಾರಲ್ಲ, ಹಾಗೆ ನಿಮ್ಮ ಲೈಫ್ ಸ್ಟೈಲು ಇನ್ನು ಮುಂದೆ ಒಂದು ಹೊಸ ರೀತಿ ಬೆಳವಣಿಗೆ, ಅದು ಬೇರೆ ಥರ ಅಲ್ಲ, ಒಂದು ಬೆಳವಣಿಗೆ ಆದಿ ಕಡೆ, ಒಂದು ಸಮೃದ್ಧಿ, ಒಂದು ಪೀಸ್ ಕಡೆ ನಿಮ್ಮ ಆದಿ. ಹಿಂಗಿದ್ರೆ, ಈ ಎನರ್ಜಿಯಲ್ಲಿದ್ದರೆ ನಾನು ಈ ಥರ ಹೋರಾಡ್ತಾ ಇರಬೇಕು, ಈ ಥರ ನೋವು ಪಡ್ತಾ ಇರಬೇಕು ಅನ್ನೋದು ನಿಮಗೆ ಅರಿವಾಗಿದೆ. ಈ ಥರ ನ್ಯೂನ್ಯತೆಗಳಲ್ಲಿರ್ತೀನಿ ನಾನು, ಇದರಿಂದ ನಾನು ಹೊರಗೆ ಬರಬೇಕು, ಒಂದು ಸ್ಟೆಪ್ ನಾನು ಮುಂದೆ ಹಾಕಬೇಕು ಅನ್ನೋದನ್ನು ಈ ಲೂನರ್ ಎಕ್ಲಿಪ್ಸಲ್ಲಿ ನಿಮ್ಮ ಜ್ಞಾನದಲ್ಲಿ ಆ ಜ್ಞಾನ ನಿಮ್ಮಲ್ಲಿ ಶೈನ್ ಆಗ್ತಾ ಇದೆ. ಆ ಜ್ಞಾನದಲ್ಲಿ ಒಂದು ಪವರ್ ನಿಮಗೆ ಸಿಗ್ತಾ ಇದೆ, ಆ ಸಮೃದ್ಧಿತನ ದೊರೀತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ರೋಸ್ ಕ್ವಾರ್ಟ್ಸ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್. ನೈಟ್ ಆಫ್ ಕಪ್ಸ್, Knight of Wands, Seven of Pentacles, King of Cups,
4 of cups, 8 of swords. ಯಾರೆಲ್ಲ ಈ ರೋಸ್ ಕ್ವಾಟ್ಸ್ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ಲೂನರ್ ಎಕ್ಲಿಪ್ಸ್, ರೆಡ್ ಮೂನ್, ಲೂನರ್ ಎಕ್ಲಿಪ್ಸ್, ಇದು ಈ ಚಂದ್ರಗ್ರಹಣ ನಿಮಗೆ ಏನು ತರ್ತಿದೆ ಅಂದರೆ, ನಿಮ್ಮಲ್ಲಿ ಏನು ಕಲಾತ್ಮಕ ಒಂದು ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಅದನ್ನ ನೀವು ಏನು ಹೇಳ್ತಾರೆ, ಈ ಪದ ಬರ್ತಾ ಇದೆ ಎಕ್ಸಿಕ್ಯೂಟ್ ಮಾಡಿ ಅನ್ನೋದು. ಡಿವೈನ್ ನಿಮಗೆ ಅದನ್ನ ತೋರಿಸ್ತಾ ಇದ್ದಾರೆ. ಅದನ್ನ ನೀವು ಕಾರ್ಯಗತಕ್ಕೆ ತಗೊಂಡು ಬನ್ನಿ. ನಿಮ್ದು ಏನು ಆಸೆ ಇತ್ತು ಆಕಾಂಕ್ಷೆ ಇತ್ತು ಅದನ್ನ ನೀವು ಕಾರ್ಯಗತ ತಗೊಂಡು ಬನ್ನಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅನ್ನೋದನ್ನ ಡಿವೈನ್ ನಿಮ್ಗೆ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಕಪ್ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಏನ್ ಆಸೆ ಇದೆ ಅದನ್ನ ನೀವು ಪೂರೈಸ್ಕೊಳ್ಳಿ, ಅದನ್ನ ನೀವು ಕಾರ್ಯಗತ ಮಾಡಿ, ಎಕ್ಸಿಕ್ಯೂಟ್ ಮಾಡಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಕಪ್, ಕಿಂಗ್ ಆಫ್ ಕಪ್ಸ್ ಅಂತ ಇದೆ ನೋಡಿ, ಇಲ್ಲೂ ಕಪ್ಪು ಹೊತ್ಕೊಂಡ್ಬರ್ತಾ ಇದ್ದಾರೆ. ಅಂದ್ರೆ ನಿಮ್ಮಲ್ಲಿ ಏನು ಒಂದು ನಿರಾಶೆ ಭಾವನೆ ಇತ್ತು ಅದನ್ನ ಈ ತರ ಎನರ್ಜಿ ನೋಡಿ, ಇಲ್ಲಿ ನಿರಾಶೆ ಭಾವನೆ, ಇಲ್ಲಿ ಒಂದು ಕಣ್ಣು ಕಟ್ಕೊಂಡು ಈ ಸ್ಟಾಗ್ನೆಂಟ್ ವಾಟರ್, ಏನು ಕೊಳ್ತುವ ನೀರಿದೆ ಅಲ್ಲಿ ಒಂದು ಬೌಂಡ್ರಿ ಹಾಕೊಂಡು ಏನು ನೀವು ಬದುಕ್ತಾ ಇದ್ರಿ ಅದರಿಂದ ಆಚೆ ಬನ್ನಿ. ನಿಮ್ಮ ಆಸೆ ಏನು ಆಕಾಂಕ್ಷೆ ಏನು ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿ, ಅದು ಕಾರ್ಯಗತಕ್ಕೆ ತನ್ನಿ. ಹೀಗೆ ಇದ್ರೆ ನಿಮ್ಮ ಜೀವನ ಏನು ಮುಂದುವರಿಯೋದಿಲ್ಲ. ಅದನ್ನ ನೀವು ಒಂದು ಪ್ರೋಸೆಸ್ ನೋಡಿ, ಇಲ್ಲಿ ಒಂದು ಮೂಮೆಂಟ್ ಇರಲಿ ನಿಮ್ಮ ಜೀವನದಲ್ಲಿ, ಆ ಗ್ರೋತ್ ಬರುತ್ತೆ ತಾನಾಗೆ. ನಿಮ್ಮ ಜೀವನದಲ್ಲಿ ಈ ಒಂದು ನಿಮ್ಮ ಇದೇನು, ನಿಮ್ಮ ಆಸೆ ಏನು ಆಕಾಂಕ್ಷೆ ಏನು, ನಿಮ್ಮ ಗುರಿ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಆ ಕಡೆ ನೀವು ಮುನ್ನುಗ್ಗಿ, ನಿಮ್ಗೆ ಜಯ ಸಿಗುತ್ತೆ. ಡಿವೈನ್ ನಿಮ್ಗೆ ಆಶೀರ್ವಾದ ನೋಡಿ, ಇಲ್ಲಿ ತಗೊಂಬರ್ತಾ ಇದ್ದಾರೆ. ಇಲ್ಲೂ ಕಪ್ ಕೊಡ್ತಿದ್ದಾರೆ, ಇಲ್ಲೂ ಕಪ್ಪಿದೆ. ಇಲ್ಲಿ ನಿರಾಸಕ್ತಿಯಿಂದ ಕೂತಿದ್ದೀರಾ, ಅದರಿಂದ ಆಚೆ ಬನ್ನಿ. ಇದರಿಂದ ಆಚೆ ಬನ್ನಿ. ಇದಕ್ಕೆ ನೋಡಿ, ನೀರು ಅಲೆಗಳ ಮೇಲೆ ಇಲ್ಲಿ ಸಿಂಹಾಸನ ಹಾಕೊಂಡು ಕೂತಿದ್ದಾರೆ. ನಿಮ್ದು ಎಂಥದೇ ಕಷ್ಟ ಇರಲಿ, ಎಂಥದೇ ದುಃಖ ಇರಲಿ, ಎಂಥದೇ ನೀವು ತುಂಬಾ ಎಂಥದೇ ಕಷ್ಟದಲ್ಲಿ ನೀವು ಮುಳುಗಿರ್ಲಿ, ಅದರಿಂದ ಆಚೆ ಬರೋ ಪ್ರಯತ್ನ ಮಾಡಿ. ತಾನಾಗೆ ನಿಮ್ಗೆ ಭಗವಂತ ದಾರಿ ತೋರಿಸ್ತಾರೆ. ಅದ್ರಲ್ಲೇ ನೀವು, ಅದ್ರ ಮೇಲೆ ನೀವು ಈ ಪ್ರೀತಿಯ ಒಂದು ಕಿರೀಟ ಹಾಕೊಂಡಿದ್ದೀರಾ. ಇಲ್ಲಿ ನೋಡಿ, ಹಾರ್ಟ್ ಶೇಪ್ ತರ ಇದೆ. ಅದು ಒಂದು ಆ ಸಿಂಹಾಸನದ ಮೇಲೆ ಕೂತಿ ರಾಜರ ತರ ಇದೀರಾ. ಈ ತರ ಎನರ್ಜಿಗೆ ಬನ್ನಿ. ಅದು ಏನೇ ಕಷ್ಟ ಇದ್ರೂ ಅದನ್ನ ನಿಮ್ಮ ಕಾಲಡೆ ಹಾಕಿ ಅದರಲ್ಲೇ ಒಂದು ಸಿಂಹಾಸನ ಮಾಡಿ ನೀವು ಕುತ್ಕೊಂಡು ಅದಕ್ಕೆ ರಾಜರಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ತರ ಹಿಂಗೆ ಸೋತ್ಬಿಟ್ಟು ಇಲ್ಲಿ ಅವಕಾಶ ನನಗೆ ಸಿಗ್ತಾ ಇಲ್ಲ, ನನ್ ಏನ್ ಮಾಡಿದ್ರು ಅದು ಆಗ್ತಾ ಇಲ್ಲ, ನನ್ಗೇನು ಆಗ್ತಾ ಇಲ್ಲ ಅನ್ನೋ ಒಂದು ಬೌಂಡ್ರಿ ಹಾಕೊಂಡು ಸ್ಟಾಗ್ನೆಂಟ್ ವಾಟರ್ ತರ, ಈ ಕೊಳೆತ ನೀರ ತರ ಇರಬೇಡಿ, ಆಚೆ ಬನ್ನಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅವರು ನಿಮಗೆ ನಿಮ್ಮ ಆಸೆ ಏನಿದೆ ಅದನ್ನ ನೀವು ಕಾರ್ಯಗತ ಮಾಡಿದ್ರೆ ಅವರು ಅದರಲ್ಲಿ ನಿಮ್ಗೆ ಒಂದು ಗ್ರೋತ್ನ, ಒಂದು ವಿಜಯನ ಅದನ್ನ ತಂದ್ಕೊಡ್ತಾರೆ. ಇದನ್ನ ನೀವೊಂದು ಪ್ರಯತ್ನ ಮಾಡಬೇಕು. ಯಾವುದೇ ಆಗ್ಲಿ ನಮ್ಮಲ್ಲಿ ಒಂದು ಪ್ರಯತ್ನ ಇರಬೇಕು. ಭಗವಂತ ಕೊಡ್ತಾರೆ, ಅದು ಅವರಲ್ಲಿ ನಂಬಿಕೆ ಇಟ್ಟು ಒಂದು ಪ್ರಯತ್ನ ಮಾಡಬೇಕು. ನಂಬಿಕೆನೇ ದೇವರು ಅನ್ನೋದನ್ನ ಕೇಳಿದೀರ ಅಲ್ವಾ? ಒಂದು ನಂಬಿಕೆ ಇಡಬೇಕು, ಒಂದು ಗ್ರೋತ್. ನಿಂತ್ಕೊಂಡೆ ನನ್ಗೆ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಒಂದು ಮೂಮೆಂಟ್ ಮಾಡಬೇಕು ಅನ್ನೋದು.
ಆ ಮೂಮೆಂಟ್ ತಗೊಬಂದ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಇದ್ರ ಮೇಲೆ ನೋಡಿ, ಈ ಥರ ರಾಜರಾಗಿ ನೀವು ಒಂದು ಪ್ರೀತಿಯ ಕಿರೀಟ ಹಾಕೊಂಡು ಅಲ್ಲಿ ಕೂತ್ಕೊಂಡಿದ್ದೀರಾ. ಎಲ್ಲದ್ರಲ್ಲೂ ನಿಮಗೆ ಒಂದು ಸಕ್ಸಸ್ ಸಿಗಬೇಕು ಅಂದರೆ ನಿಮ್ಮಲ್ಲೇ ಫಸ್ಟು ಒಂದು ಮೂಮೆಂಟ್ ಆಗಬೇಕು. ಈ ಈ ಎನರ್ಜಿಯಿಂದ ನೀವು ಹೊರಬರಬೇಕು. ಈ ಥರ ಮುಂದೆ ಬಂದರೆ ನಿಮ್ಮಲ್ಲಿ ಆ ಗ್ರೋತ್ ಸಿಗುತ್ತೆ. ಆಗ ಡಿವೈನ್ ನಿಮ್ಗೆ ಬಂದು ಸಹಾಯ ಮಾಡ್ತಾರೆ. ನೋಡಿ, ಇವ್ರ ಕುದುರೆ ಈ ಕಡೆ ಇದೆ, ಇಲ್ಲಿ ಕುದುರೆ ಈ ಕಡೆ ಇದೆ. ಡಿವೈನ್ ಬಂದು ನಿಮಗೆ ನೋಡಿ ಇಲ್ಲಿ ಕಪ್ ಕೊಡ್ತಾ ಇದಾರಲ್ವಾ, ನಿಮಗೆ ಅವಕಾಶಗಳಿರ್ಬೋದು, ನೀವು ಮಾಡೋ ಒಂದು ಪರಿಶ್ರಮಕ್ಕೆ, ಒಂದು ಇದಕ್ಕೆ ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ನಾವು ಏನ್ರಲ್ಲಾರು ಗೆದ್ರೆ ಒಂದು ಪ್ರಶಸ್ತಿ ಸಿಗಲ್ವಾ, ಆ ಥರ ಇಲ್ಲಿ ಪ್ರಶಸ್ತಿ ಸಿಕ್ಕಿ ನೋಡಿ. ಡ್ರೆಸ್ ಹಾಕೊಂಡು, ಆ ಕಿರೀಟ ಹಾಕೊಂಡು, ಇದು ಯಾವುದೇ ಒಂದು ನಿಮ್ಮಲ್ಲಿ ಆ ಡಿಸ್ಟರ್ಬೆನ್ಸ್ ಇದ್ರೂ ಅದು ಹೋಗುತ್ತೆ. ಈ ಥರ ನೀವು ನಿಮ್ಮಲ್ಲಿ ಒಂದು ಪ್ರಯತ್ನ ಆದರೆ ಆ ಕಷ್ಟಗಳ ಮೇಲೆ ನೀವು ಆ ಒಂದು ಈ ಸಿಂಹಾಸನದ ಮೇಲೆ ನೀವು ಮೆರಿಬಹುದು. ಆ ಥರ ಒಂದು ಕಪ್ನ ಡಿವೈನ್ ಕಡೆಯಿಂದ ಸಿಗ್ತಾ ಇದೆ. ಆ ಪ್ರಯತ್ನ ನೀವು ಮಾಡಬೇಕು, ಆಗ ಅದರಲ್ಲಿ ಗ್ರೋತ್ ಕಾಣ್ತೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಥರ ಸ್ಟ್ರಕ್ ಎನರ್ಜಿಲಿದ್ರೆ ಹೀಲಿಂಗ್ ನಡೀತಾ ಇದೆ. ಮತ್ತೆ ಭಗವಂತನ ಕರೆ ಕೂಡ, ಮುಂದೆ ಬನ್ನಿ, ಸತ್ತ ಹೆಣ ಥರ ಬದುಕಬೇಡಿ, ಮುಂದೆ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಕಪ್ಪಿದೆ, ಅವಕಾಶಗಳು ಸುರಿಮಳೆ, ಆ ಪ್ರಶಸ್ತಿ. ನೋಡಿ, ಇಲ್ಲಿ ಒಂದು ಏನಾರು ಇವಾಗ ಎಲ್ಲ ಚೆನ್ನಾಗಿ ಓದಿ ಮಕ್ಕಳು ಒಂದು ಎಜುಕೇಶನ್ ಕಂಪ್ಲೀಟ್ ಆದಮೇಲೆ ಒಂದೇನು ಹೇಳ್ತಾರೆ ಅದಕ್ಕೆ, ಗ್ರ್ಯಾಜುಯೇಷನ್ ಆಗುತ್ತಲ್ಲ, ಆ ಗ್ರ್ಯಾಜುಯೇಷನ್ ಡೇಗೆ ಈ ಥರ ಡ್ರೆಸ್ ಹಾಕಿ ಅವ್ರಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಥರ ಒಂದು ಕೊಡ್ತಾರಲ್ವ, ಆ ಥರ ಡಿವೈನ್ ನಿಮಗೆ ಆ ಸ್ಥಾನನ ನಿಮಗೆ ಕೊಡ್ತಾರೆ. ನೋಡಿ, ಇಲ್ಲೂ ಕಪ್ಸ್, ಏಸ್ ಆಫ್ ಕಪ್ಸ್, ಒಳ್ಳೊಳ್ಳೆ ಅವಕಾಶ. ನಿಮ್ಮ ಆಸೆ ಏನಿದೆ ಅದಕ್ಕೆ ತಕ್ಕಂಗೆ ಭಗವಂತ ಅವಕಾಶಗಳು ಕೊಡ್ತಾರೆ. ಮುಂದೆ ಬನ್ನಿ, ಮೂಮೆಂಟ್ ಇರಲಿ ನಿಮ್ಮ ಜೀವನದಲ್ಲಿ. ನೋಡಿ, ಇವರು ಜಗಲ್ ಮಾಡ್ತಾ ಇದ್ದಾರೆ, 2 ಬಾಲ್ ಇಟ್ಕೊಂಡು ಹೀಗೆ 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 ಮಾಡೋ ಥರ ಇದೆ ಅಲ್ವಾ, ಆ ಥರ ನೀವು ಬ್ಯಾಲೆನ್ಸ್ ಮಾಡ್ತಾ ಆ ಪ್ರಯತ್ನ ಬರಲಿ, ಆ ಬ್ಯಾಲೆನ್ಸ್ ನಾನು ಕೊಡ್ತೀನಿ, ಆ ಹೀಲಿಂಗ್ ನಿಮ್ಮಲ್ಲಿ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಆ ಪವರು, ಆ ಕಿರೀಟ ನಿಮಗೆ ಸಿಗುತ್ತೆ, ಆ ಮೂಮೆಂಟ್ ಇರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, 10 ಆಫ್ ಪೆಂಟಿಕಲ್ಸ್. ಈ ಎನರ್ಜಿಲಿ ಇರಬೇಡಿ. ಏನೋ ಕಳೆದೋಯ್ತು ಅನ್ನೋದಕ್ಕಿಂತ ಹಿಂದೆ ನನಗೆ ಅವಕಾಶ ಇದೆ, ಆ ದಾರಿ ಯಾವುದು ಅನ್ನೋದನ್ನ ಕಂಡುಕೊಳ್ಳಿ. ಆಗ ನಿಮಗೆ ನೋಡಿ ಇಲ್ಲಿ 9 ಆಫ್ ಪೆಂಟಿಕಲ್ಸ್, ಆ ಸಮೃದ್ಧಿ, ಆ ಪ್ರೊಟೆಕ್ಷನ್ನು, ಆ ಇಂಟ್ಯೂಷನ್ ಪವರು ಎಲ್ಲನೂ ನಿಮಗೆ ಚೆನ್ನಾಗಿ ಆಗುತ್ತೆ. ಹೀಲ್ ಆಗ್ತಾ ಇದ್ದೀರಾ ನೀವು, ಎಲ್ಲನೂ ಬ್ಯಾಲೆನ್ಸಿಗೆ ಬರುತ್ತೆ. ಹಣಕಾಸು ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ. ನೀವು ನಿಮ್ಮಲ್ಲಿ ಕ್ರಿಯೇಟಿವಿಟಿನ ಬೆಳೆಸ್ಕೊಳ್ಳಿ. ಹೊಸ ದಾರಿನ ಹುಡುಕಿ. ಇಲ್ಲೇ ನಿಂತ್ಕೋಬೇಡಿ, ಈ ಸ್ಟ್ಯಾಗ್ನೆಂಟ್ ವಾಟರ್ ಥರ ಇಲ್ಲೇ ನಿಂತ್ಕೊಂಡು ಇದು ಮಾಡಬೇಡಿ. ಇಲ್ಲಿ ಹರಿಯೋ ನೀರು ನೋಡಿ, ಇಲ್ಲಿ ಬೋಟ್ ಎಲ್ಲ ಹೋಗ್ತಾ ಇದೆ, ದಾರಿ ನೋಡ್ತಾ ಇದ್ದಾರೆ ಯಾವ ಕಡೆ ಹೋಗೋದು ಅಂತ. ಆ ಥರ ಒಂದು ಆ ಮೂಮೆಂಟಲ್ಲಿ ಈ ಎನರ್ಜಿಗೆ ಬನ್ನಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಬದಲಾವಣೆನ ತಗೊಂಡು ಬರಬೇಕು, ಒಂದು ಹೆಜ್ಜೆ ಮುಂದೆ ಇಡಬೇಕು. ದೇವ್ರು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ, ನಿಮಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಅವಕಾಶಗಳು ಕೊಡ್ತಾ ಇದ್ದಾರೆ. ಆದರೆ ನೀವು ಗಮನಿಸ್ತಾ ಇಲ್ಲ. ನೋಡಿ, ಇಲ್ಲಿ ಕಣ್ ಕಟ್ಕೊಂಡು, ಕೈ ಕಾಲು ನಿಮ್ಮನ್ನೇ ಎಲ್ಲ ಕಟ್ಕೊಂಡು ಒಂದು ಬೌಂಡ್ರಿ ಹಾಕೊಂಡು ಬದುಕ್ತಾ ಇದ್ದೀರಾ. ಈ ಥರ ಇರಬೇಡಿ. ನಿಮಗೆ ನಾನು ನೋಡ್ತಾ ಇದ್ದೀನಿ,
ನಿಮಗೆ ನಾನು ಸಹಾಯ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ, ನೀವು ಅದನ್ನ ನೋಡ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. Page of Cups. ತಗೋಬೇಕು ಅನ್ನಿಸ್ತಿದೆ. Two of Wands. ನೋಡಿ, ಇಲ್ಲೂ ಮೂನ್ ಶೇಪಲ್ಲಿ ಇದೆ. ಟೂ ಆಫ್ ವಾಂಡ್ಸ್. ನಿಮ್ಮ ಡಿಸಿಷನ್ನು, ನಾನು ಹೇಳಿದ್ನಲ್ಲ ಇಲ್ಲಿ, ನಿಮ್ಮ ನಿರ್ಧಾರ ನಿಮ್ಮ ಜೀವನನ ಬದಲಾಯಿಸುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್. ಟೆನ್ ಆಫ್ ವಾಂಡ್ಸ್. ಏನಕ್ಕೆ ಇಷ್ಟು ಹೊರೆ ಹೊತ್ಕೊಂಡು, ನೀವು ಎಷ್ಟು ಹೊರಕ್ಕಾಗತ್ತೆ ಅಷ್ಟು ಹೊರೆ ತಗೊಳ್ಳಿ. ತುಂಬ ಹೊರೆ ತಗೊಂಡು ಪ್ರೆಷರ್ ಮಾಡ್ಕೋಬೇಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಟೆನ್ ಆಫ್ ಪೆಂಟಿಕಲ್ಸ್, ಇದು ಟೆನ್ ಆಫ್ ವಾಂಡ್ಸ್. ಅಂದರೆ ಒಂದು ಈ ಎನರ್ಜಿ ಬಿಟ್ಟು ನಿಮಗೆ ಒಂದು ಹೊಸ ಅಧ್ಯಾಯ ಪ್ರವೇಶ ಮಾಡಿ. ನಿಮ್ಮ ಜೀವನವು ಹೊಸದಾಗಿರಲಿ. ಒಂದು ಕಪ್ ಕಾಫಿ ತಗೊಂಡು ಈ ಸಮುದ್ರದ ಕಡೆ ಒಂದು ಇದನ್ನ ಸಮುದ್ರದ ಅಲೆಗಳನ್ನ ನೋಡ್ತಾ ಅಲ್ಲಿ ಖುಷಿ ಪಟ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಜೀವನ ಅನ್ನೋ ಒಂದು ಈ ಸುಂದರವಾದ ಈ ಬದುಕಲ್ಲಿ ಒಂದು ಆಶ್ಚರ್ಯನ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಒಂದು ಆಶ್ಚರ್ಯ, ಯಾಕೀಗೆ, ಏನು, ಅದೆಷ್ಟು ಚೆನ್ನಾಗಿದೆ, ಅದು ನೋಡಿ ಹೇಗಿದೆ, ಈ ಥರ ಒಂದು ಖುಷಿನ, ಅದರಲ್ಲಿ ಒಂದು ಸಂತೋಷನ, ಒಂದು ಚಿಕ್ಕ ಚಿಕ್ಕ ವಿಷಯನೂ ಅದನ್ನ ನೀವು ಖುಷಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಕಪ್ ಕಾಫಿ ಇಟ್ಕೊಂಡ್ರು ಆ ಕಾಫಿ ಕುಡಿತಾ ಆ ಸಮುದ್ರದ ಅಲೆ ನೋಡ್ತಾ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಆ ಥರ ಒಂದು ಚಿಕ್ಕ ಚಿಕ್ಕ ವಿಷಯನೂ ನೀವು ಸೆಲೆಬ್ರೇಟ್ ಮಾಡಿ. ಅದರಲ್ಲಿ ಒಂದು ಹೊಸ ಏನೋ ಒಂದು ಎಷ್ಟು ಚೆನ್ನಾಗಿ, ಇವಾಗ ಮಕ್ಳಿಗೆ ಏನಾದ್ರು ಕೊಟ್ರೆ ಅದು ಇದು ಯಾಕೆ ಹಿಂಗೆ, ಇದು ಎಷ್ಟು ಚೆನ್ನಾಗಿದೆ, ಇದು ಇದೆಷ್ಟು ಚೆನ್ನಾಗಿದೆ, ಇದು ನೋಡಿ ದೇವರ ಸೃಷ್ಟಿ ಹೇಗಿದೆ, ಆ ಶಂಕು ಮೇಲೆ ಆ ಕಲರ್ಫುಲ್ ಡ್ರಾಯಿಂಗ್ ಹೆಂಗ್ ಮಾಡಿದ್ದಾರೆ, ಅಳ್ಸಕ್ಕಾಗೋದಿಲ್ಲ. ಇದು ಈ ತರ ಒಂದು ಏನ್ರಲ್ಲಾರು ನಿಮ್ಮ ಒಂದು ಆಶ್ಚರ್ಯನ ತಗೊಂಡ್ ಬನ್ನಿ ನಿಮ್ಮ ಜೀವನದಲ್ಲಿ. ನಿಮ್ಮ ಜೀವನದಲ್ಲಿ ಒಂದು ಜೀವಂತಿಕೆನ ತಗೊಂಡ್ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯನೂ ನೀವು ಸೆಲೆಬ್ರೇಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜಾಸ್ತಿ ಹೊರೆ ಮಾಡ್ಕೊಳ್ಬೇಡಿ, ಪ್ರೆಷರ್ ತಗೊಳ್ಬೇಡಿ, ಕೂಲಾಗಿರ್ಬೇಕು ಅನ್ನೋದು. ಎಲ್ಲಾರು ಓಡ್ತಾ ಇದ್ದಾರೆ, ನಾನು ಓಡೋಣ ಅನ್ನೋದು ಬೇಡ. ಕೂಲಾಗಿರಿ, ಕೂಲಾಗಿ ಚೆನ್ನಾಗಿ ಬದುಕ್ಬೋದು, ಕೂಲಾಗಿ ಸಂತೋಷವಾಗಿ ಬದುಕ್ಬೋದು. ಓಡ್ಕೊಂಡು ಸುಸ್ತು ಮಾಡ್ಕೊಳ್ಳೋದ್ಕಿಂತ ವಾರ್ಮ್ ಅಪ್ ಮಾಡ್ಕೊಂಡು ಆರಾಮಾಗಿ ಕೂಲಾಗಿ ಜೀವನನ ನಡೆಸ್ಬೋದು. ಆ ಮಾರ್ಗನ ಕಂಡ್ಕೊಳ್ಳಿ, ಚೆನ್ನಾಗಿರಿ. ಇಷ್ಟು ಪ್ರೆಷರ್ನ ತಗೊಂಡೋಗ್ಬೇಡಿ. ನಿಮ್ಮ ಕೈಲಿ ಎಷ್ಟು ಹೊರೆ ಎತ್ತಕ್ಕಾಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಟೆನ್ ಆಫ್ ಪೆಂಟಿಕಲ್ಸ್. ಹ್ಯಾವಿಂಗ್ ಇಟ್ ಆಲ್ ಲುಕ್ಸ್ ಡಿಫ್ರೆಂಟ್ ಟು ಎವ್ರಿ ಒನ್. ಇದು ಪ್ರತಿಯೊಬ್ಬರಲ್ಲೂ ಒಂದೊಂದು ಥರ, ಒಂದೊಂದು ಎಲ್ಲ ನೋಡೋದಿಕ್ ಒಂದೇ ತರ ಇದ್ರೂ ಒಂದೊಂದ್ರಲ್ಲೂ ಒಂದೊಂದ್ ತರ ಡಿಫ್ರೆಂಟ್ ಕಾಣುತ್ತೆ. ಹಾಗೆ ನೀವು ಎಲ್ರಿಗಿಂತ ಡಿಫ್ರೆಂಟ್. ನೀವು ನಿಮ್ಮಲ್ಲಿ ಆ ಒಂದು ಏನಿದೆ ನಿಮ್ಮ ಒಳಗಡೆ, ಒಂದು ಪ್ರತಿಯೊಬ್ಬರಲ್ಲೂ ಒಂದೇನೋ ಒಂದು ಇರುತ್ತೆ ಹೊಸದು. ಅದರಲ್ಲಿ ನಿಮ್ಮ ತನ ಏನಿದೆ ಅದನ್ನ ಕಂಡ್ಕೊಳ್ಳಿ. ಇದೆಲ್ಲ ನಿಮ್ಮ ಜೀವನ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನ ತಗೊಂಡ್ ಬನ್ನಿ. ಈ ಲೂನಾರ್ ಎಕ್ಲಿಪ್ಸ್, ರೆಡ್ ಮೂನ್,
ಆ, ಈ ಗ್ರಹಣ ಏನಿದೆ ನಿಮ್ಮ ಜೀವನದ ನೋಡಿ ಇಲ್ಲೂ ರೆಡ್ ಇದೆ. ಈ ಗ್ರಹಣನ ಕಳಿಬೇಕು, ಕಿತ್ತಾಕಿ ಮುಂದೆ ಬರಬೇಕು, ಈ ತರ ಎನರ್ಜಿಗೆ ಬರಬೇಕು ಅನ್ನೋದನ್ನ ತಿಳಿಸ್ತಾ ಇದೆ. ಕ್ಲೋಸ್ನೆಸ್ ನಂಬರ್ 5 ಅನ್ನೋದು ತಿಳಿಸ್ತಾ ಇದ್ದಾರೆ. ಯುವರ್ ಯೂನಿಕಾರ್ನ್ ಈಸ್ ಸೋ ವೆರಿ ಕ್ಲೋಸ್ ಟು ಯು. ಅಂದ್ರೆ ಡಿವೈನ್ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ನಿಮ್ಮ ನೋಡಿ ಇಲ್ಲಿ ಡಿವೈನ್ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ, ನಿಮ್ಮ ಆಸೆ ಏನು, ಆಕಾಂಕ್ಷೆ ಏನು, ಅದ್ರ ಬಗ್ಗೆ ನೀವು ವರ್ಕ್ ಮಾಡೋಕ್ ಶುರು ಮಾಡಿ. ಭಗವಂತ ನಿಮ್ ಕೈ ಹಿಡಿದು ಅದನ್ನ ಮುಂದೆ ನಡೆಸ್ತಾರೆ. ನೀವು ಏನಾರು ಹೊಸ ಉದ್ಯೋಗ ನಡೆಸ್ಬೇಕಾ, ಹೊಸ್ದೇನೋ ಮಾಡ್ಬೇಕಾ, ಹೊಸ್ದು ಏನಾದ್ರು ನೀವು ಈ ತರ ಶಾಪ್ ಏನಾದ್ರು ಓಪನ್ ಮಾಡ್ತೀರಾ, ಆ ತರ ಅದನ್ನ ಮಾಡಿ ನೀವು ಒಂದು ಹೆಜ್ಜೆ ಮುಂದೆ ಇಡಿ. ಭಗವಂತ ನಿಮ್ಮನ್ನ 10 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಪೈಲ್ ಈ ರೋಸ್ ಕ್ವಾಟ್ಸ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದು ಏನ್ ಹೇಳಿದೆ. ಇದು ರೋಸ್ ಕ್ವಾಟ್ಸ್ ಇದು ನೋಡಿ, ಪ್ರೀತಿನ ಇದ್ ಮಾಡ ಸಂಕೇತಿಸುತ್ತೆ. ಅಂದ್ರೆ ನಿಮ್ಮಲ್ಲಿ ನಿಮ್ ಬಗ್ಗೆನೆ ನೀವು ಪ್ರೀತಿನ ತಗೊಂಬನ್ನಿ ಅಂತ, ನಿಮ್ಮನ್ನ ನೀವು ಹೆಚ್ಚು ಪ್ರೀತಿಸಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಈ ಲೂನಾರ್ ಎಕ್ಲಿಪ್ಸ್ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ನಿಂತ ನೀರಾಗದೆ ಹರಿಯೋ ನೀರಾಗಿ ಅಂತ ಆಶಿಸ್ತಾ ಈ ರೀಡಿಂಗ್ ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.